ಬರುತ್ತೆ ಗೈಸ್. ಇವಾಗ ಒಂದು 11:30 ಆಗ್ತಾಯಿದೆ. ಊಟ ಮಾಡಿ ಆಯಿತು. ಇವಾಗ ಸ್ಲಿಂಗ್ ಹೊಡಿಯೋಕ್ಕೆ ಎಲ್ದಿದ್ದೀವಿ. ನಾನು ನನ್ನ ಅಜ್ಜಿ. ಸ್ಲಿಂಗಲ್ಲಿ ಏನು ಸಿಗುತ್ತೆ ಅಂತ ನೋಡೋಣ. ಗೈಸ್, ಸ್ಲಿಂಗಲ್ಲಿ ಸ್ನೇಕ್ ಹೆಡ್ಡು, ಟಿಲಾಪಿ, ಈ ಕರಿಮೀನು, ಆಮೇಲೆ ಕ್ಯಾಟ್ ಫಿಶ್ ಎಲ್ಲ ಸಿಗುತ್ತೆ. ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ತುಂಬ ಸರಿ ಬಂದಿದ್ದೀನಿ, ಆದರೆ ಈ ಸಾರಿ ನಾನು ಒಬ್ಬನೇ ಮಾಡಿದ್ದೀನಿ ಫಿಶಿಂಗ್. ಇಲ್ಲಿ ನಿಮ್ಗೆ ತೋರಿಸ್ಕೊಡೋಕ್ಕೆ ತಿರ್ಗಾ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ನಿಮ್ಮ ಸಪೋರ್ಟ್ ಬೇಕು ಮಾಡಿ ಗೈಸ್. ನೀವು ನನ್ನ ಜೊತೆ ಈ ಥರ ನೈಟಲ್ಲೂ ಫಿಶಿಂಗ್ ಮಾಡ್ಬೋದು. ಅದಕ್ಕೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಪಾಟ್ ಬಂದಾಯಿತು. ಇಲ್ಲೊಂದಿದೆ, ಇದು ದೊಡ್ಡ ನೀರು, ಇದು ಚಾನಲ್ ನೀರು. ಇದರಲ್ಲೂ ಸಿಗುತ್ತೆ ಮೀನು, ಅಲ್ಲಿ ಸಿಗುತ್ತೆ. ಎಲ್ಲ ಸ್ಲಿಂಗ್ ಸೆಟಪ್ ರೆಡಿ ಆಯಿತು. ಒಂದು ಶಾಟ್ ಆಯಿತು. ಟಾರ್ಚ್ ಹೊಡಿಬಾರ್ದು. ಅಲ್ಲಿ ಯಾರೋ ಏನೋ ಮಾಡ್ತಾಯಿದ್ದಾರೆ. ಈ ಫಿಶಿಂಗ್ ಮಾಡೋವಾಗ ಸ್ವಲ್ಪ ನಾವು ಕಾಮಾಗಿರ್ಬೇಕು ಗೈಸ್. ತುಂಬ ಸೌಂಡು, ತುಂಬ ವೈಬ್ರೇಷನ್ ಎಲ್ಲ ಕೊಡಬಾರ್ದು. ಇಲ್ಲ ಹತ್ರ ಎಲ್ಲಾದರೂ ಇರುತ್ತೆ ಮೀನು. ಈ ಫುಲ್ ವಿಡಿಯೋ ಎಡಿಟ್ ಇಲ್ಲದೆ ಫುಲ್ಲು ಹಂಗೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಹೊಡಿಯೋದು, ಎತ್ತೋದು ಎಲ್ಲ. ಗೈಸ್ ನೋಡಿ, ಎಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗ್ತಾ ಇದೆ. ಗೈಸ್ ಅವರು ಒಂದು ಹೊಡೆದಿದ್ದಾರೆ. ವಿಡಿಯೋನಲ್ಲಿ ಬರಬಾರ್ದಂತೆ, ಪರವಾಗಿಲ್ಲ. ಗೈಸ್ ಸಖತ್ ಸೈಜು. ನಮಗೆ ಸೌಂಡ್ ಕೇಳಿಸುತ್ತೆ ಏನಂತ ಗೊತ್ತಿಲ್ಲ. ಮೀನು ಸ್ವಲ್ಪ ಗಾಬರ ಆಗಿಬಿಡ್ತು. ವಾಕಿಂಗ್ ಮಾಡೋ ಟಾರ್ಚ್ ಹೊಡೆದಿದ ತಕ್ಷಣ ನೀರು ಎಸ್ಕೇಪ್ ಆಯಿತು. ಹಂಗೆ ಅಜಿ ಬ್ರೋ, ಅದು ಅಪ್ಪಡಿ ತಾನು போயிடுச்சு. அஜய் ப்ரோ இங்கே ஏறு, இங்கே இந்த செடிக்கிட்ட. நான் இங்கே தான் ஏற எடுத்துச்சு. அங்கே இன்னும் கொஞ்சம் கீழவா. அது பாரு, அது பாரு. கிட்டத்தட்ட 10-20 இருக்கும். பார்த்தேன், வீடியோவில் கேப்சர் ஆயிடுச்சு. ಗೈಸ್ ಒಂದೇ ಜಾಗದಲ್ಲಿ ಒಂದು 20 ಮೀನು ಮೇಲೆ ಒಂದೇ ಜಾಗದಲ್ಲಿ ಕಚ 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 ಅಂತ ಇತ್ತು ಗೈಸ್. ಸಿಕ್ತು. ರೆಡಿ ರೆಡಿ ರೆಡಿ.
ಎರಡು ಸ್ನೇಕ್ ಹೆಡ್ ಒಂದೇ ಇದು ಎರಡು ಸ್ನೇಕ್ ಹೆಡ್. ನನ್ನ ದನ್ಪೈನ್ ಕೊಟ್ಟದ್ದು ಹಂಗತ್ತಾಕದು ಬರ ಹಂಗತ್ತಾಕದೆ. ಹಾಂ ಅಬ್ಬೆ ಅಂದಲ್ಲ ಇಲ್ಲೇ ಸ್ಟ್ರೈಟ್ ಆಪು నన్ను అక్కడ కాదు ఆ పక్క ఆ స్నేక్ హెడ్ ఎక్కడుంది అక్కడే పో. ಹಂಗೆ ತಾಕದ್ ಬಾರ ಚೌತ್ ಕಿಟ್ಟ ಹಾಂ ಕಮಾನ್. ಗೈಸ್ 2 ಶಾಟ್ ಮಿಸ್ಸು. ಸೊ 3 ಶಾಟ್, 3ನೇ ಶಾಟ್ ಮಿಸ್ಸು. 8 ಹಾಂ ಲಾಕ್ గైస్ తల 8 కొంచెం సైడ్లో కొట్టు. తల 8 క్యాట్ ఫిష్. ఓకే ಗೈಸ್ ಒಂದು ಕ್ಯಾಟ್ ಫಿಶ್ ಸಿಕ್ಕಿದೆ ನೋಡಿ ಸ್ಲಿಂಗಲ್ಲಿ. ತಲೆಗೆ 8 ಸಖತ್ ಓಕೆ. ಇವಾಗ ಅದನ್ನು ಬಿಚ್ಚಿಬಿಟ್ಟು ನೆಕ್ಸ್ಟ್ ಒನ್ ಕಮಾನ್. ಅದು ರಿಮೂವ್ ಮಾಡೋದೆಲ್ಲ ಬೇಡ ಗೈಸ್. ನನ್ನ ಲೈಟಿಗೆ ಗೈಸ್ ನೋಡಿದ್ದೀರಾ ಇವಾಗ ಸ್ಲಿಂಗಲ್ಲಿ ಒಂದು ಕ್ಯಾಟ್ ಫಿಶ್. ಓಕೆ ಸ್ನೇಕ್ ಹೆಡ್ಸು ಇದೆ. ಒಂದೇ ಸರಿ 3 ಸ್ನೇಕ್ ಹೆಡ್ಸ್ ಇತ್ತು. ಆಮೇಲೆ ಒಂದೇ ಜಾಗದಲ್ಲಿ 20 ಸ್ನೇಕ್ ಹೆಡ್ಡು ಒಂದೇ ಜಾಗದಲ್ಲಿತ್ತು. ನಾವು ಹೋಗಿದ ತಕ್ಷಣ ಅದೆಲ್ಲ ಎಸ್ಕೇಪ್ ಆಯಿತು. ಇವಾಗ ಮೇಲೆ ಒಂದು ರೌಂಡ್ ಹೋಗಿ ತಿರ್ಗಾ ಈ ಕಡೆ ಬರೋಣ, ಆವಾಗ ಸಿಗುತ್ತೆ ನೋಡೋಣ. ಓಕೆ ಈಗ ನೋಡಿ ಗೈಸ್ ಫಿಶಿಂಗ್ ಮುಗೀತು ಸ್ಲಿಂಗಲ್ಲಿ. ಇವಾಗ 12 ಗಂಟೆ, ಬೆಳಗ್ಗೆ 5 ಗಂಟೆಗೆ ತಿರ್ಗಾ ಫಿಶಿಂಗ್ ಮಾಡಬೇಕು. ಅದಕ್ಕೆ ಇವಾಗ ಒಂದು ಕ್ಯಾಟ್ ಫಿಶ್ ಅಷ್ಟೇ ಇಲ್ಲಿದೆ. ಒಂದು ಕ್ಯಾಟ್ ಫಿಶ್ ಸಿಕ್ಕಿದೆ. ನಾನು ನಾಳೆ ಇಲ್ಲಾಂದರೆ ಇನ್ನೊಂದು ವೀಡಿಯೋ ನಾನು ಸ್ಲಿಂಗಲ್ಲಿ ಹೊಡಿತೀನಿ, ಇವರು ಹ್ಯಾಂಡ್ ಸ್ಲಿಂಗಲ್ಲಿ ಹೊಡಿತಾರೆ ನೋಡಿ ಗೈಸ್. ಓಕೆ ಯಾಕೆಂದರೆ ಮೀನು ತುಂಬ ಇದೆ. ಮೀನು ನಾವು ವೇಸ್ಟ್ ಮಾಡಿಲ್ಲ ಹೊಡೆದು. ಯಾಕಂದರೆ ಇವಾಗ 12 ಗಂಟೆ ಆಗ್ತಾಯಿದೆ. ಇವಾಗ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡು ಬೆಳಗ್ಗೆ 5 ಗಂಟೆಗೆ ಫಿಶಿಂಗ್ ತಿರ್ಗಾ ಸ್ಟಾರ್ಟ್ ಮಾಡಬೇಕು. ಓಕೆ ಆವಾಗ ಒಂದೇ ಒಂದು ಕ್ಯಾಟ್ ಫಿಶ್ ಸಿಕ್ಕಿದೆ. ಪರವಾಗಿಲ್ಲ. ರಿವರ್ ಕ್ಯಾಟ್ ಫಿಶ್ಶು ಸ್ವಲ್ಪ ನೀಟಾಗಿರುತ್ತೆ, ತಿನ್ಬೋದು. ಈ ನೀರು ಚೆನ್ನಾಗಿಲ್ಲ ಅಂದರೆ ಅದು ತಿಂದರೆ ಒಂಥರ ಇರುತ್ತೆ. ಆದರೆ ರಿವರ್ ಕ್ಯಾಟ್ ಫಿಶ್ ನಾವು ತಿನ್ಬೋದು ಆರಾಮಾಗಿ, ಏನು ಟೆನ್ಷನ್ ಇಲ್ಲ. ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡೋಣ. ಎಲ್ರಿಗೂ ಗುಡ್ ನೈಟ್. ನಾಳೆ ಫಿಶಿಂಗಲ್ಲಿ ಮೀಟ್ ಮಾಡ್ತೀನಿ. ಬಾಯ್ ನೆಕ್ಸ್ಟ್ ವೀಡಿಯೋ.